ಸರ್ಕಾರ ಅಂದ್ರೆ ಇದು ಕರ್ನಾಟಕ ಮಾತಿನ ವಾರ ಆಗ್ತೈತೆ, ಡಿಬೇಟ್ ಸರಿ ಇರಲ್ಲ. ಇದು ಡಿಬೇಟ್ ಮಾಡೋದಕ್ಕೆ ಇರೋದು. ಡಿಬೇಟ್ ಆಮೇಲೆ ನಾ ಹೇಳಿದ್ಮೇಲೆ ಪೂರ್ತಿಯಾಗಿ ಕೇಳಿ. ಕೇಂದ್ರ ಸರ್ಕಾರ ಅಂತ ಹೇಳಿದೆ ನಾನು, ಅದರಿಂದ ಕೇಂದ್ರ ಸರ್ಕಾರ ಅಂತ ನಾನು ಹೇಳಿದ್ದೆ. ನಿಮ್ ಸರ್ಕಾರನೇ ಇರಬಹುದು, ಅಥವಾ ಈಗ ಕೇಂದ್ರ ಸರ್ಕಾರದ್ದು ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಮನಮೋಹನ್ ಸಿಂಗ್ ಇದ್ದಾಗ ಹೇಗಿತ್ತು, ಯಾಕೆ ಸಿಟ್ಟು ಅಂತ. ಕೇಂದ್ರ ಸರ್ಕಾರ ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಏನ್ ಕೊಟ್ಟು ರಾಜ್ಯಕ್ಕೆ ದುಡ್ಡು ಇರಲಿಲ್ವಾ? ಹೇಳಿದ್ರು 2,000 ರೂಪಾಯಿ ಕೊಡ್ತೀನಿ ಅಂತ. ರೈತರಿಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಷ್ಟ ಆಗ್ಸಿಟ್ಟು, ರೈತರಿಗೆ ನೀವು ಅನ್ಯಾಯ ಮಾಡ್ತಾ ಇದೀರಿ ಅಂತ ಹೇಳ್ತಿದ್ದಾರೆ. ಅದನ್ನ ತಿಳ್ಕೊರಿ, ಸುಧಾರಿಸ್ಕೊರಿ. ವಾಸ್ತವಾಂಶ ಹೇಳಿದ್ರೆ ಸಿಟ್ಟು ಬರೋದಿಲ್ಲ, ಸುಳ್ಳು ಹೇಳಿದ್ರೆ ಪದೇ ಪದೇ ಸುಳ್ಳು. ಅದೇ 40% ಸುಳ್ಳು ಹೇಳಿದ್ದು, ಅದೇ 40% ಸುಳ್ಳಲ್ಲ. 40% ಸುಳ್ಳು ಹೇಳಿದ್ದು ಸರಿ ಇಲ್ಲ ಅಂತಾರೆ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆನ್ ಸರಿ 40% ಸುಳ್ಳು ಹೇಳಿದ್ದು, ಈಗ 80% ಆಗಿದೆಲ್ಲ. ಯೋಜನಾ ಸರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ಬಿಹಾರ್ ನಲ್ಲಿ 10,000 ಕೊಟ್ಟಿರೋದು ಸರಿ ಇಲ್ಲ ಅಂತ ಯಾಕೆ 40% ಅಂತ ಸುಳ್ಳು ಹೇಳಿದ್ದಲ್ವ ಅದು? ದುಪ್ಪಟ್ಟು ಮಾಡ್ತೀನಿ ಈಗ 80% ಆಗಿದೆ, ಹೇಳಿದ್ರಿ. ಈಗ 80% ಆಗಿದೆ. ಮಾರ್ಕ್ಸ್ ಕಾರ್ಡು 75% ರೈತರು ಇವತ್ತು 74,000 ಸಾಲ ಇದೆ. 16 ರಿಪೋರ್ಟ್ ಕಾರ್ಡು. ಸುಮ್ಮನೆ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳಿರೋದ ಅಧ್ಯಕ್ಷರೇ? ಅವ್ರ ಕಥೆ ಕೇಳಲಿಕ್ಕೆ ಬರಲ್ಲ. ಪ್ರತಿ ದಿನ 40% ಸುಳ್ಳು ಹೇಳಿದ್ರಲ್ಲ, ರೈತರು ದೇಶದಲ್ಲಿ ಕೋರ್ಟಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಯ್ತು ನಿಮ್ಗೆ. 80% ಅಲ್ಲ ಈಗ. ಇಲ್ಲ ಹೇಳಿ, ನಿಮ್ಗೆ ಯಾಕೆ ಸಿಟ್ಟು, ನಿಮ್ಗೆ ಯಾಕೆ ಸಿಟ್ಟು ಅಂತ ಕೇಳಿದ್ರೆ ನಾವ್ ಎದ್ದಿಲ್ಲ ಅಧ್ಯಕ್ಷರೇ. ಉಪನಾಯಕರಿಗೆ ಹೇಳಿದಾಗ ಆಡಳಿತ ಮಾಡುವವರಿಗೆ ಕೇಳುವ ತಾಳ್ಮೆ ಬೇಕ್ರಿ. ಆಡಳಿತ ಮಾಡುವವರಿಗೆ ಕೇಳುವ ತಾಳ್ಮೆ ಬೇಕು. 16 ರಿಪೋರ್ಟ್ ಕಾರ್ಡು. ಇಲ್ಲಿ ಸ್ತ್ರೀ ಶಕ್ತಿ ಯಾವ್ದು, ನಿಮ್ಮ ಗೃಹಲಕ್ಷ್ಮಿ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಲಾಡ್ಲಿ ಬೇನನ್ನು ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಕೋತೀವಿ. ಯಾವಾಗ ಅದು ಮಾಸ್ಟರ್ ಸ್ಟ್ರೋಕ್ ಇಲ್ದಿದ್ರೆ ನಮ್ಗೆ ನೀವು ಮೊದಲು ಕೊಡಿ ದುಡ್ಡನ್ನ ಎಷ್ಟು ಅಂತ ಹೇಳ್ತಾರೆ. ಶಿವಲಿಂಗೇಗೌಡ ನಿಮ್ಗೆ ಅರ್ಥ ಆಗಲ್ಲ ಅದು ಬಿಡಿ. ನಿಮ್ಗೆ ಅರ್ಥ ಆಗಲ್ಲ, ಆ ಈಗಲೇ ಚರ್ಚೆ ಮಾಡೋಣ. ನೀವೇನ್ ಅರ್ಥ ಆಗಲ್ಲ, ಕೂತ್ಕೊಳ್ಳಿ. ಇವತ್ತೇನಾರ ಕರ್ನಾಟಕ ಅನ್ಯಾಯ ನಿಮ್ಗೆ ಅರ್ಥ ಆಗಲ್ಲ. ಸಾಬೀತ್ ಮಾಡಿ ಅಂಕಿ ಅಂಶ